ನಾವು ನಂದಿನಿಗೂ ಕೂಡ ಮಾತು ಕೊಟ್ಟಿದೀವಮ್ಮ. ಯಾರನ್ನ ಕೇಳಿ ಮಾತು ಕೊಟ್ರಿ? ನನ್ನ ಹತ್ರ ಒಂದು ಮಾತು ಕೇಳಿದ್ರಾ? ನೀವು ಮನೆಯವಳು ಅಂತ ಹೇಳಿದಾಗ ಅದು ನಂದಿನಿನೇ ಅಂತ ಅನ್ಕೊಂಡ್ವಿ ಅತ್ತೆ. ಅದೆಲ್ಲ ಆಗೋಯ್ತು ಪಾವನಿ. ಆಲ್ರೆಡಿ ನಾನು ಅಖಿಲ್ ಹತ್ರನೂ ಹೇಳಿದ್ದೀನಿ, ಶಿವಾನಿನ ಮದುವೆ ಆಗೋದೇ. ಆದರೆ ಶಿವಾನಿ ಅಖಿಲ್ಗೆ ಸೆಟ್ ಆಗಲ್ಲ ಅತ್ತೆ. ಶಿವಾನಿ ಕೂಡ. ವಸು, ಶಿವಾನಿ ಬಗ್ಗೆ ನೀನೇನು ಮಾತಾಡಬೇಡ. ಇದು ನನ್ನ ಇಷ್ಟದ ಪ್ರಕಾರ ನಡೀತಾ ಇರೋ ಮದುವೆ. ಅಮ್ಮ, ಇನ್ನೊಂದ್ಸಲ ನಂದಿನಿ ಬಗ್ಗೆ ಯೋಚನೆ ಮಾಡಮ್ಮ. ನಂದಿನಿ ಅಖಿಲ್ಗೆ ಸೇವೆ ಮಾಡಿದಾಳೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬೇಕಾದ್ರೆ ಅವಳಿಗೊಂದು ಒಳ್ಳೆ ಸಂಬಂಧ ನೋಡಿ ನಾವೇ ಮದುವೆ ಮಾಡೋಣ. ಶಿವಾನಿ ಇನ್ನೂ ಓದ್ತಾ ಇದ್ದಾಳಲ್ಲಮ್ಮ, ಅವಳ ಮದುವೆಗೆ ಏನು ಅವಸರ ಇತ್ತು ಅಂತ. ನನ್ನ ಮೊಮ್ಮಗಳನ್ನ ನಾನು ಸೊಸೆಯಾಗಿ ಮಾಡ್ಕೋಬೇಕು ಅಂತಿದ್ದೀನಿ ಅಭಿ. ಅದಲ್ಲ ಅತ್ತೆ, ಈ ವಿಷಯದಲ್ಲಿ ಇನ್ಯಾರು ಏನು ಹೇಳೋದು ಬೇಡ. ಅಖಿಲ್ಗೂ ಶಿವಾನಿಗೂ ಮದುವೆ ಆಗಬೇಕು, ಇದೇ ಫೈನಲ್. ಪುರೋಹಿತ್ರೆ, ಅಮ್ಮ ಮುಹೂರ್ತ ಸಿಕ್ತಾ? ಆಯ್ತಮ್ಮ, ಒಂದು ನಿಮಿಷ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಒಳ್ಳೆ ಮುಹೂರ್ತ ಇದೆಯಮ್ಮ. ಒಳ್ಳೇದು, ಈ ಮುಹೂರ್ತನೇ ಫಿಕ್ಸ್ ಮಾಡಿ. ನಾಳೆ ಇಷ್ಟೊತ್ತಿಗೆ ನೀವೇ ಬಂದು ನಿಶ್ಚಿತಾರ್ಥನ ನಡೆಸ್ಕೊಡ್ಬೇಕು. ಸರಿನಮ್ಮ. ಬರ್ತೀನಿ. ನಮಸ್ಕಾರ. ಒಳ್ಳೇದು. ಅಬ್ಬಾ, ನಾಚಿಕೆ ನೋಡು. ಅಖಿಲ್ ಮದುವೆ ಬಗ್ಗೆ ನಮ್ಮಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಇರ್ಬೋದು, ಆದರೆ ಎಲ್ಲರೂ ಒಂದಾಗಿ ಅಖಿಲ್ ಶಿವಾನಿ ಮದುವೆ ನಡೆಸ್ಬೇಕು. ಅಭಿವಸು, ನೀವಿಬ್ರು ನಾಳೆ ಮುಂದೆ ನಿಂತು ನಿಶ್ಚಿತಾರ್ಥದ ಏರ್ಪಾಡೆಲ್ಲ ನೋಡ್ಕೋಬೇಕು. ಕಾರ್ಯದಲ್ಲಿ ಯಾವ ಕೊರತೆನೂ ಆಗಬಾರ್ದು. ಭಾಸ್ಕರ್, ಪಾವನಿ, ನೀವು ಶಿವಾನಿ ಪರವಾಗಿ ನಾಳೆ ನಿಶ್ಚಯ ತಾಂಬೂಲನ ತಗೋತಾ ಇದ್ದೀರಾ. ಅಖಿಲ್ ಪರವಾಗಿ ಅಭಿವಸು ತಗೋತಾರೆ, ಅದಕ್ಕೆ ನೀವು ಸಿದ್ಧವಾಗಿರಿ. ನಂದಿನಿ, ಶಿವಾನಿ ನಿಂಗೆ ಒಡ ಹುಟ್ಟಿರೋಳ್ ಥರ, ಅವಳು ಖುಷಿಯಾಗಿರಲಿ ಅಂತ ಬೇಡ್ಕೊ. ನಿನ್ನ ಭವಿಷ್ಯದ ಬಗ್ಗೆ ನಾನು ಜವಾಬ್ದಾರಿ ತಗೋತೀನಿ. ನಾನೇನೇ ಮಾಡಿದ್ರೂ ನೀನು ಒಳ್ಳೇದಕ್ಕೆ ಮಾಡ್ತೀನಿ. ನನ್ನ ನಿರ್ಧಾರಕ್ಕಿಲ್ಲ ಅಂದು ನಾಳೆ ನೀನೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಿನಗೆ ಈ ಅಮ್ಮ ಇರೋದಿಲ್ಲ. ಅಮ್ಮ, ಅಖಿಲ್ ಮಾತ್ರ ಅಲ್ಲ, ಯಾರಿಗೇನೇ ಹೆಚ್ಚು ಕಮ್ಮಿ ಮಾಡಿದ್ರು ನಾನು ಜೀವಂತವಾಗಿರೋದಿಲ್ಲ. ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀನಿ. ನಂದಿನಿ, ಅಖಿಲ್, ಬೇಜಾರು ಮಾಡ್ಕೊಂಡಿದ್ಯಾ? ಬೇಜಾರು ಮಾಡ್ಕೊಳ್ಳದೆ ಹೆಂಗಣ್ಣ ಇರಲಿ.
ನನಗೆ ನಂದಿನಿ ಅಂದರೆ ಇಷ್ಟ ಅಂತ ಹೇಳಿದ್ಮೇಲೂ ಕೂಡ ಅಮ್ಮ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಇದಕ್ಕೆ ನಾನು ಮನೆಯಿಂದ ಹೊರಟೋಗ್ತೀನಿ ಅಂತ ಹೇಳಿದ್ದು ನೀವೇ ಬಲವಂತವಾಗಿ ಕರ್ಸಿದ್ರಿ. ಅಮ್ಮನ ವಿರುದ್ಧವಾಗಿ ನಾವೇನು ಮಾಡೋಕ್ಕಾಗಲ್ಲ. ನಾನು ಮಾಡ್ತೀನಿ ನಂದಿನಿ. ಅಖಿಲ್ಗೆ ಶಿವಾನಿ ಕರೆಕ್ಟ್ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಬೇಡಕ್ಕ, ನನ್ನಿಂದ ಇನ್ನೊಂದು ಹುಡುಗಿಗೆ ನೋವಾಗೋದು ನನಗಿಷ್ಟ ಇಲ್ಲ. ನಮ್ಮಿಂದ ನಂದಿನಿಗೂ ನೋವಾಗೋದು ಕೂಡ ನಮ್ಗಿಷ್ಟ ಇಲ್ಲ ಅಖಿಲ್. ಅಮ್ಮನ ಇಷ್ಟನ ನಾವು ಹೆಂಗಣ್ಣ ಬೇಡ ಅನ್ನೋಕ್ಕಾಗತ್ತೆ? ಅಮ್ಮನ ವಿರುದ್ಧವಾಗಿ ಏನು ಮಾಡೋಕ್ಕಾಗತ್ತೆ? ಅಮ್ಮ ಬ್ಲೈಂಡ್ ಆಗಿ ಶಿವಾನಿನ ನಂಬ್ತಾ ಇದ್ದಾರೆ ನಂದಿನಿ. ಅವಳು ನನ್ನ ಸೋದರ ಸೊಸೆನೇ ಆಗಿರ್ಬೋದು, ಆದರೆ ಅವಳು ಅಖಿಲ್ಗೆ ಕರೆಕ್ಟ್ ಅಲ್ಲ. ನಾನು ಈ ಮನೆಗೆ ಕರೆಕ್ಟ್ ಅಲ್ಲ ಅಂತ ಅತ್ತೆ ಹೇಳ್ದೇನೆ ತಿಳಿಸಿದ್ರಲ್ಲ ಭಾವ. ಅಷ್ಟಕ್ಕೂ ನನಗೆ ಮದುವೆನೇ ಆಗ್ಬರಲ್ಲ. ಲೈಫಲ್ಲಿ ಮತ್ತೆ ಮದುವೆನೇ ಆಗ್ಬಾರ್ದು ಅಂತಿದ್ದೆ. ಯಾಕೆ ಮಾಡ್ಕೋಬಾರ್ದು ಅಖಿಲ್? ಅಭಿ ವಸುನ 2ನೇ ಮದ್ವೆ ಮಾಡ್ಕೊಂಡ. ಅವರು ಸಂತೋಷವಾಗಿಲ್ವಾ? ನಮಗ್ ಮದ್ವೆ ಆದ್ರೂ ನಾನು ಭಾವ ಸಂತೋಷವಾಗಿರ್ತೀವಿ ಅಂತ ನನಗನ್ನಿಸ್ತಿಲ್ಲ. ಆ ಕಡೆ ಅತ್ತೆಗೆ ಈ ಕಡೆ ದಮಯಂತಿ ಅತ್ತಿಗೆಗೆ ಇಷ್ಟ ಇಲ್ದೆ ನಮ್ಮ ಮದ್ವೆ ಆದ್ರೂ ನಾವು ಖುಷಿಯಾಗಿರಕ್ಕಾಗಲ್ಲ. ನೋಡು ನಂದಿನಿ, ಅಮ್ಮನಿಗೆ ನಿನ್ ಮೇಲೆ ಕೋಪ ಇಲ್ಲ. ಆದರೂ ದಮಯಂತಿ ತುಂಬ ದಿನ ಇರಲ್ಲ ಇಲ್ಲಿ. ಅವಳು ಗಂಡ ಬರ್ತಿದ್ದಂಗೆ ಹೊರಟೋಗ್ತಾಳವಳು. ನನಗೆ ನಂಬಿಕೆ ಇಲ್ಲ ಅಣ್ಣ. ಹಾರಿಕಾನ ಇಷ್ಟಪಟ್ಟು ಮದುವೆ ಮಾಡಿಕೊಂಡೆ, ಆದರೆ ಅವಳು ನನಗೆ ಮೋಸ ಮಾಡಿದ್ಲು. ಈಗ ಇಷ್ಟ ಇಲ್ಲದೆ ಶಿವಾನಿನ ಮದುವೆ ಆಗಬೇಕಾಗಿದೆ. ನನ್ನ ಫ್ಯೂಚರ್ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ಹಾಗೆ ಬೇಜಾರಾಗ್ಬೇಡವೋ. ಅಭಿ ವಸು ಇಬ್ರು ಅಮ್ಮನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡ್ತಾರೆ. ನಂದಿನಿ ಜೊತೆಗೆ ನೀನ್ ಮದ್ವೆ ಮಾಡ್ತಾರೆ. ಹೌದು ಅಖಿಲ್, ಅಭಿ ವಸುನ ನಂಬು. ಅವರು ನಿಂಗೆ ಒಳ್ಳೇದೇ ಮಾಡ್ತಾರೆ. ನೀವು ನಮಗ್ ಮದ್ವೆ ಮಾಡಿಸ್ತೀರಾ ಅನ್ನೋ ನಂಬಿಕೆ ನನ್ಗಿದ್ಯಕ್ಕ. ಆದ್ರೆ ಅತ್ತೆ ವಿರುದ್ಧ ಹೋದ್ರೆ ಏನ್ ಮಾಡ್ತಾರೋ ಅಂತ ಭಯನೂ ಇದೆ. ನಾವತ್ತೆನ ಎದುರಿಸ್ತಿಲ್ಲ ನಂದಿನಿ. ಶಿವಾನಿ ಬಗ್ಗೆ ಅತ್ತೆಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಶಿವಾನಿ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ಲು ಅಂತ ಕಂಡು ಹಿಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ. ಶಿವಾನಿ, ನಾಳೆ ನಿಂಗೂ ನಿನ್ ಚಿಕ್ಕ ಮಾವಂಗೂ ನಿಶ್ಚಿತಾರ್ಥ. ಹ್ಞೂ ಅಮ್ಮ, ನನಗ್ ತುಂಬಾ ಖುಷಿ ಆಗ್ತಿದೆ. ನಂಗಂತೂ ಇದೆಲ್ಲ ಕನ್ಸೇನು ಅಂತ ಅನಿಸ್ತಾ ಇದೆ ಕಣೆ. ಕನ್ಸಲ್ಲಮ್ಮ, ನಿಜ. ನಂಗೂ ಮಾವಂಗೂ ನಿಜವಾಗ್ಲೂ ಮದ್ವೆ ಆಗ್ತಾ ಇದೆ. ನೀನ್ ಆಸೆ ಪಟ್ಟಂಗೆ ನಾನು ಈ ಮನೆ ಚಿಕ್ಕ ಸೊಸೆ ಆಗ್ತಾ ಇದ್ದೀನಿ. ಅದಲ್ಲ ಕಣೆ, ನಾವ್ ಈ ಮನೆಗ್ ಯಾವ್ದೋ ಬಂಧುಗಳು ಅಂತ ಅನ್ಕೊಂಡಿದ್ರೆ, ನಾನು ಈ ಮನೆ ಮಗಳು ಅಂತ, ನೀನ್ ಮೊಮ್ಮಗಳು ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಹೌದಮ್ಮ, ಇದನ್ನ ನಾನು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನನ್ನ ಲೈಫಲ್ಲಿ ದೊಡ್ಡ ಟ್ವಿಸ್ಟ್ ಇದು. ಹೌದು ಕಣೆ, ನನ್ ಬಿಟ್ಟು ನಿಮ್ಮಪ್ಪ ಓಡ್ ಹೋಗಿದ್ದು, ನಾನು ಕಿಟ್ಟನ್ ಕರ್ಕೊಂಡು ಮನೆಗ್ ಬಂದಿದ್ದು, ಆಗ ಅಖಿಲ್ಗೂ ಹಾರಿಕಾಂಗೂ ವಿಚ್ಛೇದನ ಆಗಿದ್ದು, ನಾನು ಈ ಮನೆ ಮಗಳು ಅಂತ ಗೊತ್ತಾಗಿದ್ದು, ನಿನ್ನ ಕರ್ಸ್ಕೊಂಡಿದ್ದು, ಅಖಿಲ್ ಜೊತೆ ನಿನ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ಆ ವಸು ಅಡ್ಡು ಬಂದಿದ್ದು, ನೀನು ಸತ್ ಹೋದೆ ಅಂತ ನಾವ್ ಅನ್ಕೊಂಡಿದ್ದು, ನೀನ್ ಜೀವಂತವಾಗಿ ವಾಪಸ್ ಬಂದಿದ್ದು, ಏನೋ ಎಲ್ಲ ಸಿನಿಮಾ ತರ ಅನಿಸ್ತಿದೆ. ನಂಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗ್ತಿದ್ಯಮ್ಮ. ಗಾಳಿಲಿ ತೇಲಾಡೋಂಗಾಗ್ತಿದೆ. ಇವಾಗ ಹಾಗೆ ಇರುತ್ತೆ ಕಣೆ. ಕೆಳಗ್ ಬಿದ್ದು ಸೊಂಟ ಮುರ್ಕೊಂಡ್ರೆ ಆವಾಗ ಗೊತ್ತಾಗತ್ತೆ. ಇದ್ಯಾಕತ್ತೆ ಹಂಗ ಹೇಳ್ತಿದೀಯಾ? ಮತ್ತೆ ತಾಯಿ ಮಗಳ ಸಂಭ್ರಮ ನೋಡ್ತಿದ್ರೆ ನನಗೆ ಹಾಗೆ ಅನಿಸ್ತಾ ಇರೋದು. ನಾಳೆ ಮಾವನ್ ಜೊತೆ ನನಗೆ ಎಂಗೇಜ್ಮೆಂಟು. ನಾನ್ ಖುಷಿಯಾಗಿರ್ಬಾರ್ದಾ? ಇರ್ಬೇಕು ಕಣೆ, ಆದ್ರೆ ಅದು ಹೊರಗಡೆ ಕಾಣಿಸ್ಬಾರ್ದು. ಅದ್ಯಾಕೆ? ಯಾಕೆ ಅಂದ್ರೆ ಮನೆ ಸಾರ್ಸಿದ್ದೆ ಹಬ್ಬ ಆಗಲ್ವಲ್ಲ, ಅದಕ್ಕೆ. ಅಂದ್ರೆ ನಾಳೆ ನಿಶ್ಚಿತಾರ್ಥ ನಡೆಯಲ್ಲ ಅಂತಿದ್ಯಾ? ನಿಶ್ಚಿತಾರ್ಥ ನಡೆಯಕ್ಕೆ ಎಷ್ಟು ಅವಕಾಶ ಇದೆಯೋ ನಿಂತು ಹೋಗಕ್ಕೂ ಅಷ್ಟೇ ಅವಕಾಶ ಇದೆ ಅಂತ ಹೇಳ್ತಿದ್ದೀನಿ. ನನ್ನ ಎಂಗೇಜ್ಮೆಂಟ್ ನ ಯಾರು ತಡೀತಾರೆ? ಇನ್ಯಾರು? ಆ ವಸು ತಡಿತಾಳೆ. ಅವಳಿಗೆ ನೀನ್ ಅಖಿಲ್ನ ಮದ್ವೆ ಆಗೋದು ಇಷ್ಟ ಇಲ್ಲ. ಈ ಸಲ ವಸು ಏನು ಮಾಡಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಶಿವಾನಿ ಅಖಿಲ್ ನಿಶ್ಚಿತಾರ್ಥನೆ ಮಾಡ್ಬೇಕು ಅಷ್ಟೇ. ಆ ವಸು ಕಣ್ಣು ಬಾಯಿ ಮುಚ್ಕೊಳ್ಳೋ ಅಂತವಳಲ್ಲ. ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ಹೇಗಾದ್ರೂ ಮಾಡಿ ನಿಶ್ಚಿತಾರ್ಥ ನಿಲ್ಲಿಸ್ತಾಳೆ. ಆದ್ರೂ ಅಖಿಲ್ ಮಾವ ಒಪ್ಕೊಂಡಿದಾರಲ್ವಾ? ಅಜ್ಜಿ ಕೂಡ ಮಾತ್ ಕೊಟ್ಟಿದಾರಲ್ವಾ? ವಸು ಅತ್ತೆ ಇನ್ ಹೇಗೆ ಎಂಗೇಜ್ಮೆಂಟ್ ನಿಲ್ಸ್ತಾಳೆ? ಅಖಿಲ್ ಇಷ್ಟ ಇಲ್ದೆ ಒಪ್ಕೊಂಡಿದ್ದಾನೆ. ಇನ್ನ ನಿಮ್ ಅಜ್ಜಿ ಅಂತೀಯಾ? ಯಾವ ಬಾಯಲ್ಲಿ ನಿಮಗ್ ಮಾತ್ ಕೊಟ್ರೋ ಅದೇ ಬಾಯಲ್ಲಿ ಆ ಮಾತನ್ನ ನಿಮ್ ಅಜ್ಜಿ ವಾಪಸ್ ತಗೊಳ್ಳೋ ತರ ಮಾಡೋ ಸಾಮರ್ಥ್ಯ ಇದೆ ಆ ವಸುಗೆ. ಅವಳು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ನಿಜ ಅತ್ತೆ. ಮೇಲಾಗಿ ಅಭಿಯಣ್ಣ, ಭಾಸ್ಕರಣ್ಣ, ಪಾವನಿ ಅತ್ಗೆ ಎಲ್ರೂ ವಸು ಮಾತನ್ನೇ ಕೇಳೋದು. ಅದಕ್ಕೆ ನಾಳೆ ನಿಶ್ಚಿತಾರ್ಥ ಆಗೋ ತನಕ ನೀವು ಸ್ವಲ್ಪ ಕಾಮ್ ಆಗಿರಿ. ಈಗ್ಲೇ ಕುಣಿದು ಕುಪ್ಪಳಿಸೋದು, ಗಾಳಿಲ್ ತೇಲಾಡೋದೆಲ್ಲ ಮಾಡಿದ್ರೆ
ಆ ವಸುಗೆ ಈಗೋ ಹರ್ಟ್ ಆಗಿ ಎಲ್ಲೋ ಸುಡುತ್ತೆ, ನಿಮಗ್ ಬರೆ ಹಾಕ್ತಾಳೆ. ಅಂದ್ರೆ ಅವಳಿಗೆ ಭಯ ಪಟ್ಕೊಂಡು ನಾವ್ ಸುಮ್ನೆ ಇರ್ಬೇಕಾ? ಇರ್ಬೇಕು ಕಣೆ, ಯಾಕಂದ್ರೆ ಆ ವಸು ಮನುಷ್ಯಳಲ್ಲ, ಸುನಾಮಿ. ಅವಳ ಹಿಂದೆ ಇದ್ರೆ ಏನು ಆಗಲ್ಲ, ಅವಳು ಎದುರಾಗ್ ನಿಂತು ಓಡಿದ್ವಿ ಅನ್ಕೋ, ಏನ್ ಬೇಕಾದ್ರೂ ಮಾಡ್ತಾಳೆ. ಹೌದು ಶಿವಾನಿ, ನಾಳೆ ತನಕ ನಾವು ಹುಷಾರಾಗಿರ್ಬೇಕು. ವಸು ತಂಟೆಗೆ ಹೋಗ್ಲೇಬೇಡ, ಅರ್ಥ ಆಯ್ತಾ? ನೀನ್ ಎಲ್ ಸಿಕ್ಕಾಕೋತೀಯೋ ಅಂತ ಆ ವಸು ಕಾಯ್ತಾ ಇದ್ದಾಳೆ. ಅದಕ್ಕೆ ನೀನು ಹುಷಾರಾಗಿರ್ಬೇಕು ಶಿವಾನಿ. ನಾಳೆ ನಿಶ್ಚಿತಾರ್ಥನ ಹೇಗ್ ನಿಲ್ಸೋದು ಅಂತ ಆ ವಸು ಇಷ್ಟೊತ್ಗಾಗ್ಲೇ ಯೋಚನೆ ಮಾಡ್ತಿರ್ತಾಳೆ. ರಾತ್ರಿ ಶಿವಾನಿ ಆ ಜೊತೆನೋ ಮಾತಾಡಿದ್ಲು, ಕೇಳಿದ್ದಕ್ಕೆ ಫ್ರೆಂಡ್ ಅಂದ್ಲು. ಆ ಟೈಮಲ್ಲಿ ಕಾಲ್ ಮಾಡಿದ ಫ್ರೆಂಡ್ ಯಾರು? ಎಸ್, ಲಾಕ್ ಓಪನ್ ಆಯಿತು. ಕಾಲ್ ಲಿಸ್ಟ್ ನೋಡಿದ್ರೆ ರಾತ್ರಿ ಯಾರು ಕಾಲ್ ಮಾಡಿದ್ದು ಅಂತ ಗೊತ್ತಾಗತ್ತೆ. ನೈಟ್ 11:30 ಈ ನಂಬರಿಂದ ಲಾಸ್ಟ್ ಕಾಲ್ ಬಂದಿದೆ. ಅಂದರೆ ಶಿವಾನಿ ರಾತ್ರಿ ಮಾತಾಡಿದ್ದು ಈ ನಂಬರೇ. ಅಯ್ಯಪ್ಪ, ಆ ವಿನೋದ್ ಮತ್ತೆ ಫೋನು ಮೆಸೇಜು ಏನು ಮಾಡಿಲ್ಲ. ಬ್ರೇಕಪ್ ಅನ್ನಿದ್ನಲ್ಲ, ಇನ್ನೇನಕ್ಕೆ ಮಾಡ್ತಾನೆ? ಏನು ಅಂದ್ರೆ ನಾನು ಮತ್ತೆ ಫೋನ್ ಮಾಡ್ತೇನೆ. ಬಾಯ್. ಹೇಳಿ ಹೊಸೋರೆ. ಶಿವಾನಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ಏನು ಹೊಸೋರೆ? ನೈಟ್ 11:30ಗೆ ಶಿವಾನಿ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ಲು ಅಂತ ಹೇಳಿದ್ನಲ್ಲ, ಆ ನಂಬರು ಇದೇ ರೀ. ನಾವು ಕಾಲ್ ಮಾಡಿದ್ರೆ ಈ ನಂಬರ್ ಯಾರ್ದು ಅಂತ ಗೊತ್ತಾಗತ್ತಲ್ವಾ? ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಬೇಗ ನಂಬರ್ ಯಾರ್ದು ಅಂತ ತಿಳ್ಕೋಬೇಕು ರೀ. ಈಗೇನ್ ಮಾಡೋದು? ಒಂದು ದಾರಿ ಇದೆ ಹೊಸೋರೆ, ನಾವು ಆಚೆ ಹೋಗ್ಬೇಕು. ಹೋಗೋಣ ನಡೀರಿ. ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್, ಕೂತ್ಕೊಳ್ಳಿ. ಏನು ಸರ್ ಇಲ್ಲಿ ಬಂದಿತ್ತು? ಒಂದು ಫೋನ್ ನಂಬರ್ ಇದೆ, ಅದ್ರ ಡೀಟೇಲ್ಸ್ ಬೇಕಿತ್ತು. ನಂಬರ್ ಕೊಡಿ. ಸಾರಿ ಸರ್, ಸರ್ವರ್ ಡೌನ್ ಆಗಿದೆ. ಪರವಾಗಿಲ್ಲ ಸರ್, ನಾವು ವೆಯ್ಟ್ ಮಾಡ್ತೀವಿ. ಇಲ್ಲ ಸರ್, ಮಾರ್ನಿಂಗಿಂದನೇ ಸರ್ವರ್ ಡೌನ್ ಆಗಿದೆ. ನೀವು ನಾಳೆ ಬರ್ಬೋದಾ? ಇನ್ನೊಂದ್ಸಲ ಚೆಕ್ ಮಾಡಿ, ತುಂಬಾನೇ ಅರ್ಜೆಂಟು. ಓಕೆ ಮೇಡಮ್. ಪ್ರಯೋಜನ ಇಲ್ಲ ಮೇಡಮ್, ನೀವು ನಾಳೆನೇ ಬರಬೇಕು. ನಿಮಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀವಿ. ರಾತ್ರಿ ಪೂರ್ತಿ ಟ್ರೈ ಮಾಡಿ. ಅಡ್ರೆಸ್ ಗೊತ್ತಾಗಿದ ತಕ್ಷಣ ಮೊದಲು ನಮಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಓಕೆ ಸರ್. ನಾಳೆ ಬೆಳಗ್ಗೆ ಒಳಗಾಗುತ್ತಾ? ಟ್ರೈ ಮಾಡ್ತೀನಿ ಮೇಡಮ್. ಇವತ್ತು ಡೀಟೇಲ್ಸ್ ತಿಳ್ಕೊಂಡಿದ್ದಿದ್ರೆ ಅವನು ಯಾರು ಅಂತ ಗೊತ್ತಾಗ್ತಿತ್ತು. ಶಿವಾನಿಗೂ ಅವನಿಗೂ ಇರೋ ರಿಲೇಷನ್ ಏನು ಅಂತ ತಿಳ್ಕೊತಿದ್ವಿ. ಆತಂಕ ಪಡಬೇಡಿ ಹೊಸೋರೆ, ನಾಳೆ ಅಷ್ಟರಲ್ಲೆಲ್ಲ ಗೊತ್ತಾಗುತ್ತೆ. ಹೇಗಾದರೂ ಮಾಡಿ ನಿಶ್ಚಿತತೆ ನಿಲ್ಲಿಸಬೇಕು. ಬನ್ನಿ ಹೋಗೋಣ. ಬರ್ತೀವಿ ಸರ್. ಓಕೆ ಸರ್.
ಈ ಹೊಸ ನಂಬರ್ ಯಾರ್ದು? ಫೋನ್ ಯಾಕೆ ಸ್ವಿಚ್ ಆಫ್ ಅಂತ ಬರ್ತಿದೆ? ಹೇಗಾದ್ರೂ ಮಾಡಿ ಅವನು ಯಾರು ಅಂತ ಕಂಡುಹಿಡಿಬೇಕು. ಹಲೋ, ಯಾರು? ನಾನು ವಿನೋದ್. ನೀನಾ? ಯಾಕೆ ಹೊಸ ನಂಬರಿಂದ ಕಾಲ್ ಮಾಡ್ತಿದ್ಯಾ? ಹಳೆ ನಂಬರ್ ಡೆಡ್ ಆಗಿದೆ. ಮತ್ತೆ ನನಗೆ ಕಾಲ್ ಮಾಡ್ಬೇಡ ಅಂತ ಹೇಳಿದ್ನಲ್ಲ. ನಿನ್ನ ಹತ್ರ ಮಾತಾಡಬೇಕು, ಆಚೆ ಬಾ. ಎಲ್ಲಿದ್ಯಾ? ನಿಮ್ಮ ಮನೆ ಮುಂದೆನೇ ಇದ್ದೀನಿ. ಹೋಗ್ಬಿಡು, ನನಗೀಗ ಬರಕ್ಕಾಗಲ್ಲ. ನೀನು ಬರಲಿಲ್ಲ ಅಂದರೆ ನಾನೇ ಒಳಗೆ ಬರ್ತೀನಿ. ನಿಮ್ಮ ಮನೆಯವ್ರನ್ನೆಲ್ಲ ಎಪ್ಸಿ ನಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ. ಹೇಳು, ಒಳಗೆ ಬರಲಾ? ಬೇಡ, ನಾನೇ ಆಚೆ ಬರ್ತೀನಿ. ನನ್ನ ಹತ್ರ ಏನ್ ಮಾತಾಡ್ಬೇಕು? ನನಗೆ ನಿನ್ನ ಮರೆಯಕ್ಕಾಗ್ತಿಲ್ಲ. ನನಗೆ ನೀನು ಬೇಕು. ನಾವು ಮದುವೆ ಮಾಡ್ಕೊಳ್ಳೋಣ. ಹುಚ್ಚಾಗಿ ಮಾತಾಡ್ಬೇಡ. ನಾಳೆನೇ ನಮ್ಮ ಮಾವನ ಜೊತೆ ನನಗೆ ನಿಶ್ಚಿತಾರ್ಥ. ಗೊತ್ತು, ಅದಕ್ಕೆ ಬಂದಿದ್ದು. ನೀನು ನನ್ನೇ ಮದುವೆ ಆಗಬೇಕು. ಆಗಲ್ಲ. ಆಲ್ರೆಡಿ ನಿನಗೆ ಬೇಕಪ್ಪ ಅಂತ ಹೇಳಿದ್ನಲ್ಲ, ಮರ್ಯಾದೆಯಿಂದ ಹೊರಟೋಗು. ಏನೇ ಹೋಗೋದು? ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿನ್ನನ್ನಿಲ್ಲೇ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ. ಸಾಯಿ. ಸಾಯಿಸ್ಬಿಡ್ತೀನಿ. ಸಾಯಿ ಸಾಯಿ. ಏನಾ ಸೌಂಡು? ಮೇನ್ ಡೋರ್ ತೆಗ್ದೇ ಇದೆಯಲ್ಲ, ಯಾರು ತೆಗ್ದಿದ್ದು? ಯಾರದು? ಏನೋ ನನ್ನೇ ಸಾಯ್ಸಕ್ ನೋಡ್ತೀಯಾ? ಸಾರಿ, ಏನೋ ಎಮೋಷನಲ್ ಅಲ್ಲಿ ಕುತ್ಕೆ ಹಿಡ್ಕೊಂಬಿಟ್ಟೆ. ಏನೋ ಎಮೋಷನಲ್ಲು? ನನ್ ಬಗ್ಗೆ ಗೊತ್ತಿದ್ದೆ ನನ್ನ ಹೆದರ್ಸ್ತಿದ್ಯಾ? ಕ್ಯಾಂಪಸ್ನಲ್ಲಿ ರವಿ ಪರಿಸ್ಥಿತಿ ಏನಾಯ್ತು ಅಂತ ನಿನಗೆ ಗೊತ್ತು ತಾನೆ? ನನ್ ಬಗ್ಗೆ ಕಾಮೆಂಟ್ ಮಾಡಿದ್ದಕ್ಕೆ ಅವನ್ ಮೇಲೆ ಅಟೆಂಪ್ಟ್ ಟು ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ದೆ. ಈಗ ನಿನ್ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ಲಾ? ಬೇಡ ಶಿವಾನಿ, ನಾವು ಪ್ರೀತಿ ಮಾಡಿದೀವಿ, ಮದ್ವೆ ಆಗೋಣ. ಪ್ರೀತಿನೂ ಇಲ್ಲ, ಮದ್ವೆನೂ ಇಲ್ಲ. ಇನ್ನೊಂದ್ಸಲ ನಮ್ಮ ಮನೆ ಮುಂದೆ ಬಂದೆ ಅಂದ್ರೆ ಜೈಲಿಗೆ ಕಳಿಸ್ಬಿಡ್ತೀನಿ. ಔಟ್. ಅಷ್ಟೇನಾ ಶಿವಾನಿ? ಔಟ್.
ಏನೇ ನೀನ್ ಮಾಡ್ತಿರೋ ಕೆಲ್ಸ? ಆ ವಿನೋದ್ನ ಕಟ್ ಮಾಡಿದೀನಿ ಅಂತ ಹೇಳ್ದೆ ತಾನೆ? ಮತ್ತೆ ಅವ್ನು ಯಾಕೆ ಮನೆಗ್ ಕರ್ದೆ? ನಾನ್ ಕರ್ದಿಲ್ಲ ಅಮ್ಮ, ಅವನೇ ಬಂದಿತ್ತು. ನಿನ್ನೆ ರಾತ್ರಿ ನಿನಗೆ ಫೋನ್ ಬಂದಾಗ್ಲೇ ನನಗೆ ಡೌಟ್ ಬಂದಿತ್ತು. ಕಾಲೇಜ್ನಲ್ಲಿ ಹಾಸ್ಟೆಲ್ನಲ್ಲಿ ನೀನ್ ಮಾಡಿರೋ ಕೆಟ್ಟ ಕೆಲಸ ಎಲ್ಲ ನಿಲ್ಸು ಅಂತ ಆಗ್ಲೇ ಹೇಳಿದ್ದೆ ತಾನೆ? ನಿಲ್ಸಿದ್ದೀನಮ್ಮ, ಆದ್ರೆ ಇವನೊಬ್ನೇ ಬಿಡದೆ ಹಿಂದೆ ಬಿದ್ದಿದ್ದಾನೆ. ಕಷ್ಟಪಟ್ಟು ನಿಮ್ಮ ಅಜ್ಜಿನ ಮದ್ವೆಗೆ ಒಪ್ಸಿದೀನಿ. ನಾಳೆನೆ ನಿಂಗೂ ಅಖಿಲ್ಗೂ ನಿಶ್ಚಿತಾರ್ಥ. ಈ ಟೈಮಲ್ಲಿ ನಿನ್ ಪ್ರೀತಿ ವಿಷಯ ಏನಾದ್ರೂ ಆಚೆ ಬಂತು ಅಂದ್ರೆ ನಾನು ನೀನು ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇ.